ಯಶವಂತಪುರ ಗ್ರಾಮವು 800 ವರ್ಷದ ಇತಿಹಾಸವಿದೆ. ಕಾರಣವೇನು ಅಂದ್ರೆ 1000 ವರ್ಷಗಳ ಹಿಂದೆ ಯಶೋವಂತರಾಜರು ಈ ಗ್ರಾಮಕ್ಕೆ ಆಗಮಿಸಿ ಪ್ರಪಂಚದ ಪರ್ಯಟನೆ ಮಾಡುವ ಜಾಗದಲ್ಲಿ ಬಂದಾಗ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಟಿರುವಾಗ ಇಲ್ಲಿ ಬಂದು ಆ ಕುದುರೆ ನಿಂತಿದೆ, ಮುಂದಕ್ಕೆ ಹೋಗದೇ ಇರತಕ್ಕಂತಹ ಪ್ರಾತಿಪದಿಯಲ್ಲಿ ಬಂದಾಗ ಅಲ್ಲಿ ರಾಜರಿಗೆ ಒಂದು ಸ್ವಪ್ನಾವಸ್ಥೆ ಬಂದಾಗ, ನಾನು ರಾಮ ಇಲ್ಲಿದ್ದೀನಪ್ಪ, ನೀನು ಮುಂದೆ ಹೋಗ್ಲಿಕ್ಕೆ ಅವಕಾಶವಿಲ್ಲ ಅಂತ ಹೇಳಿದಾಗ ಪರಿವಾರವನ್ನು ಕರೆದು ಇಲ್ಲಿ ಒಂದು ಹುತ್ತ ಇದೆ, ಆ ಹುತ್ತವನ್ನು ತೆಗೆದ ರಾಮ ಉದ್ಭವ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಪ್ನಾವಸ್ಥೆ ಬಂದಾಗ ಆ ಅಶ್ವತ್ಥ ವೃಕ್ಷದ ಕೆಳಗೆ ಇರತಕ್ಕಂಥ ಹುತ್ತವನ್ನು ತೆಗೆಯಲಾಗಿ ರಾಮ ಮುಂದಕ್ಕೆ ಬಂದು ಉದ್ಭವ ಮೂರ್ತಿ ಆಗಿರ್ತಾನೆ. ಅದಕ್ಕೋಸ್ಕರ ಈ ಊರಿಗೆ ಯಶೋವಂತ ರಾಜ ಅಂತಕ್ಕಂಥ ರಾಜರಿರ್ತಕ್ಕಂತಹ ಗ್ರಾಮಕ್ಕೆ ಯಶವಂತಪುರ ಗ್ರಾಮ ಅಂತ ಹೇಳ್ಬಿಟ್ಟು ನಾಮಧೇಯವಾಯಿತು. ದಶರಥ ಮಹಾರಾಜನ ಮಕ್ಕಳಾಗಿರ್ತಕ್ಕಂತಹ ಯಶೋವಂತ ರಾಜ ಗಂಗೆ ಬೇಕು ಅಂದಾಗ ಗಂಗೆ ಹರಿದ್ವಾರದಿಂದ ಗಂಗೆ ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಈ ಬಾವಿ ಇದೆ ನೋಡಿ, ಈ ಬಾವಿಯಲ್ಲಿ ಯಾವುದು ಪ್ರತಿನಿತ್ಯ 375 ದಿನವೂ ಕೂಡ ಪ್ರತಿನಿತ್ಯ ಬಾವಿಯಲ್ಲಿ ಕಂಪ್ಲೀಟ್ ನೀರಿರುತ್ತೆ. ಆ ಗಂಗೆ ಅಷ್ಟು ಪವಿತ್ರವಾಗಿರತಕ್ಕಂಥ ಗಂಗೆ. ಇದು 800 ವರ್ಷದ ಇತಿಹಾಸವಿದೆ ಈ ಪ್ರಪಂಚದಲ್ಲಿ. ನಾವಿಷ್ಟು ಪೃಥ್ವಿಪತಿ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇಲ್ಲಿರ್ತಕ್ಕಂಥ ಉದ್ಭವ ಮೂರ್ತಿ ಆಗಿದ್ದ ರಾಮ ಅಷ್ಟು ವಿಶೇಷವಾಗಿರ್ತಕ್ಕಂಥ ಗ್ರಾಮದಲ್ಲಿ ಈ ಜನರೆಲ್ಲರೂ ರಕ್ಷಣೆ ಮಾಡತಕ್ಕಂಥ ರಾಮಚಂದ್ರಪುರ ಯಶವಂತ ಗ್ರಾಮದಲ್ಲಿ ಜನರ ಸರ್ವೇ ಜನ ಸುಖನೋ ಭವಂತು ಅಂತ ಹೇಳಿಬಿಟ್ಟು ಇಲ್ಲಿ ಗ್ರಾಮಕ್ಕೆ ರಕ್ಷಣೆ ಮಾಡ್ತಾ ಇರತಕ್ಕಂಥ ರಾಮದೇವ ಪ್ರತಿಷ್ಠೆ ಇದು. ಇಷ್ಟು ಪುರಾಣ ಇತಿಹಾಸ ಇದೆ ಈ ದೇವಾಲಯಕ್ಕೆ.